ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕಥೆ ಒಂದು ದ ಲಯನ್ ಅಂಡ್ ದ ಮೌಸ್. ಒಂದು ಸಿಂಹ ಮತ್ತೆ ಒಂದು ಇಲಿಯ ಕಥೆ ಸ್ನೇಹಿತರೆ. ಈ ಕಥೆ ಬಹಳ ಆಸಕ್ತಿದಾಯಕವಾಗಿದೆ. ಈ ಕಥೆಯ ಮೂಲಕ ನಾವು ಅನೇಕ ಇಂಗ್ಲಿಷ್ ವಾಕ್ಯಗಳು ಮತ್ತು ಪದಗಳನ್ನ ಕಲಿಯೋಣ ಅಂತ ಹೇಳಿ ಕಥೆಯನ್ನ ಶುರು ಮಾಡೋಣ ಸ್ನೇಹಿತರೆ. ಇನ್ ಎ ಫಾರೆಸ್ಟ್, ಒಂದು ಕಾಡಲ್ಲಿ ಸ್ನೇಹಿತರೆ. ಸೊ ಈ ಕಥೆ ಎಲ್ಲ ಕಾಡಲ್ಲಿ ನಡೆಯುತ್ತೆ. ಅ ಲಯನ್ ವಾಸ್ ಸ್ಲೀಪಿಂಗ್ ಪೀಸ್ಫುಲಿ ಅಂಡರ್ ಅ ಟ್ರೀ. ಒಂದು ಕಾಡಿನಲ್ಲಿ ಒಂದು ಸಿಂಹ ಮರದ ಕೆಳಗಡೆ ಶಾಂತವಾಗಿ ನೆಮ್ಮದಿಯಾಗಿ ನಿದ್ದೆಯನ್ನ ಮಾಡುತ್ತಿತ್ತು, ಮಲಗಿತ್ತು. ಸ್ನೇಹಿತರೆ, ಈ ವಾಕ್ಯದಿಂದ ನೀವು ಕಲಿಬೇಕಾದದ್ದು ಇನ್ ಅ ಫಾರೆಸ್ಟ್ ಅಂತಂದ್ರೆ ಒಂದು ಕಾಡಿನಲ್ಲಿ. ಇನ್ ಅಂತಂದ್ರೆ ನಲ್ಲಿ, ಎಲ್ಲಿ ಅನ್ನುವಂತ ಅರ್ಥ ಬರ್ತದೆ. ಒಂದು ಮನೆಯಲ್ಲಿ ಇನ್ ಅ ಹೋಮ್. ಇನ್ ಎ ಸಿಟಿ, ಒಂದು ನಗರದಲ್ಲಿ. ಮತ್ತೊಂದು ವಾಕ್ಯ ಅಂಡರ್ ಅ ಟ್ರೀ, ಮರದ ಕೆಳಗೆ. ಒಂದು ಮರದ ಕೆಳಗಡೆ ಸಿಂಹ ನಿದ್ದೆಯನ್ನ ಮಾಡ್ತಿತ್ತು. ಸೊ ಅಂಡರ್ ಅಂತಂದ್ರೆ ಕೆಳಗೆ. ಅಂಡರ್ ಅ ಬೆಂಚ್, ಒಂದು ಬೆಂಚಿನ ಕೆಳಗೆ. ಅಂಡರ್ ಅ ಕಾರ್, ಒಂದು ಕಾರಿನ ಕೆಳಗೆ. ಸೊ ಒಂದು ಮರದ ಕೆಳಗಡೆ ಸಿಂಹ ನಿದ್ದೆಯನ್ನ ಮಾಡ್ತಿತ್ತು. ಹೀಗೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈನಿ ಮೌಸ್ came running and accidentally ran over a. ಒಂದು ಪುಟ್ಟ ಇಲಿಮರಿ ಸ್ನೇಹಿತರೆ ಓಡುತ್ತಾ ಬಂದು ಆಕಸ್ಮಿಕವಾಗಿ ಅದರ ಮೇಲೆ, ಸಿಂಹದ ಮೇಲೆ ಓಡಾಡ್ಬಿಡುತ್ತೆ, ಹರಿದಾಡ್ಬಿಡುತ್ತೆ. ಸ್ನೇಹಿತರೆ, ಈ ವಾಕ್ಯದಲ್ಲಿ ನೀವು ಕಲಿಬೇಕಾದಂತ ಪದ ಮತ್ತೆ ವಾಕ್ಯ ಒಂದು, ಆ ಟೈನಿ ಮೌಸ್ ಅಂತಂದ್ರೆ ಒಂದು ಸಣ್ಣ ಇಲಿ. ಸೊ ಇಲ್ಲಿ ಟೈನಿ ಅಂತಂದ್ರೆ ಸ್ನೇಹಿತರೆ ಸಣ್ಣದಾದ, ಪುಟ್ಟದಾದ ಅನ್ನುವಂತ ಅರ್ಥ. ಸ್ಮಾಲ್. ಆ ಟೈನಿ ಮೌಸ್ ಕೇಮ್ ರನ್ನಿಂಗ್ ಅಂತ ಇತ್ತು ಅಲ್ವಾ. ಕೇಮ್ ರನ್ನಿಂಗ್ ಅಂತಂದ್ರೆ ಅರ್ಥ ಸ್ನೇಹಿತರೆ ಓಡುತ್ತಾ ಬಂದಿತ್ತು, ಗುಡು ಗುಡು ಅಂತ ಓಡಾಡ್ಕೊಂಡು ಬಂತು ಅನ್ನುವಂತ ಅರ್ಥ. ಸೇಮ್ ಅದೇ ರೀತಿ ನೋಡಿ, ಕೇಮ್ ವಾಕಿಂಗ್ ಅಂದ್ರೆ ನಡೆದಾಡ್ಕೊಂಡು ಬಂತು, ಓಡಾಡ್ಕೊಂಡು ಬಂತು ಕೇಮ್ ರನ್ನಿಂಗ್, ನಡೆದ್ಕೊಂಡು ಬಂತು ಕೇಮ್ ವಾಕಿಂಗ್, ಜಂಪ್ ಮಾಡ್ಕೊಂಡು ಬಂತು ಕೇಮ್ ಜಂಪಿಂಗ್, ಹಾರಾಡ್ಕೊಂಡು ಬಂತು. ಎರಡನೇ ವಾಕ್ಯ ಸ್ನೇಹಿತರೆ ದ ಮೌಸ್ ರ್ಯಾನ್ ಓವರ್ ಇಮ್ ಅಂತ ಇತ್ತು. ಅಂದ್ರೆ ಇಲ್ಲಿ ಸಿಂಹದ ಮೇಲೆ ಹರಿದಾಡ್ತು. ದ ಆಂಟ್ಸ್ ರ್ಯಾನ್ ಓವರ್ ಇಮ್ ಅಂತಂದ್ರೆ ಇರುವೆಗಳು ಅದರ ಮೇಲೆ ಹರಿದಾಡ್ತು. ಸೊ ಸ್ನೇಹಿತರೆ, ರನ್ ಪ್ರೆಸೆಂಟ್, ಅದರದ್ದು ಪಾಸ್ಟ್ ರ್ಯಾನ್. ಓವರ್ ಅಂದ್ರೆ ಮೇಲೆ, ಹಿಮ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಎರಡು ಅರ್ಥ ಇದೆ ಇದಕ್ಕೆ. ಒಂದು ಅದರ, ಇನ್ನೊಂದು ಅವನ. ಮತ್ತೆ ಆಕ್ಸಿಡೆಂಟ್ಲಿ, ಇಲ್ಲಿ ಬೇಕು ಬೇಕು ಅಂತ ಅದ್ರ ಮೇಲೆ ಹರಿದಾಡ್ಲಿಲ್ಲ ಅಲ್ವಾ, ಆಕಸ್ಮಿಕವಾಗಿ, ಅದಕ್ಕೆ ಗೊತ್ತಿಲ್ಲದಂತೆ. ಇಂಗ್ಲಿಷ್ ಅಲ್ಲಿ ಆಕ್ಸಿಡೆಂಟ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಲಯನ್ woke up angrily and caught the mouse. ಈ ರೀತಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಂತ ಸಿಂಹದ ಮೇಲೆ ಇಲಿ ಏನ್ ಮಾಡ್ತು, ಹರಿದಾಡ್ಬಿಡ್ತಲ್ವಾ. ಸಿಂಹಕ್ಕೆ ಕೋಪ ಬರದೇ ಇರುತ್ತಾ. ಸಿಂಹ ಕೋಪದಿಂದ ಎಚ್ಚರಗೊಂಡು ಇಲಿಯನ್ನ ಅಂತ ಹಿಡಿಯಿತು. ಸ್ನೇಹಿತರೆ, ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ ದ ಲಯನ್ woke up angrily ಅಂದ್ರೆ ಸಿಂಹ ಕೋಪದಿಂದ ಎಚ್ಚರಗೊಂಡಿತು. ವೇಕಪ್ ಅನ್ನುವುದು ಪ್ರೆಸೆಂಟ್ ಸ್ನೇಹಿತರೆ, ವೋಕಪ್ ಅನ್ನೋದು ಪಾಸ್ಟ್, ಭೂತಕಾಲ. ನೋಡಿ ಅದೇ ತರದ ವಾಕ್ಯ. ಈಗ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ, ನೀವು ಬಂದು ನನ್ನ ಮುಖದ ಮೇಲೆ ತಣ್ಣೀರನ್ನ ಹಾಕ್ದಾಗ ನನ್ಗೇನ್ ಬರುತ್ತೆ, ಕೋಪ ಬರುತ್ತೆ. ನಾನಾಗ ಏನ್ ಮಾಡ್ತೀನಿ, ನಾನು ಕೋಪದಿಂದ ಎದ್ದೆ, ಎಚ್ಚರಗೊಂಡೆ. ಐ ವೋಕಪ್ ಆಂಗ್ರಿಲಿ. ನನ್ನ ಸಿಸ್ಟರ್ ನಿದ್ದೆ ಮಾಡ್ತಾ ಇದ್ರು, ನಾನು ಹೋಗಿ ತಣ್ಣೀರ್ ಹಾಕ್ದಾಗ ಮೈ ಸಿಸ್ಟರ್ ವೋಕಪ್ ಆಂಗ್ರಿಲಿ. ನನ್ನ ತಂಗಿ ಕೋಪದಿಂದ ಎದ್ದಳು. ಏನೋ ಬಂದಿರೋದು ನಿನ್ಗೆ ಅಂತ ಎದ್ದಳು, woke. ಮತ್ತೊಂದು ವಾಕ್ಯ ಸ್ನೇಹಿತರೆ, ದ ಲಯನ್ ಕಾಟ್ ದ ಮೌಸ್. ಸಿಂಹ ಏನ್ ಮಾಡುತ್ತೆ, ಇಲಿಯನ್ನ ಕೈಯಲ್ಲಿ ಹಿಡಿಯಿತು. ಅದೇ ರೀತಿಯ ವಾಕ್ಯ ನೋಡಿ, ದ ಕ್ಯಾಟ್ ಕಾಟ್ ದ ಮೌಸ್. ಬೆಕ್ಕು ಇಲಿಯನ್ನ ಹಿಡಿಯಿತು. ಈ ವಾಕ್ಯ ಚೆನ್ನಾಗಿದೆ. ದ ಪೊಲೀಸ್ ಕಾಟ್ ದ ಥೀಫ್. ಪೊಲೀಸ್ ಕಳ್ಳನನ್ನ ಹಿಡಿದ್ರು.
ಸ್ನೇಹಿತರೆ, ಕ್ಯಾಚ್ ಅನ್ನುವುದು ಪ್ರೆಸೆಂಟ್, ಕಾಟ್ ಅನ್ನುವುದು ಪಾಸ್ಟ್ ಹಿಡಿಯೋದಕ್ಕೆ. ಆಂಗ್ರಿಲಿ ಅಂತಂದ್ರೆ ಕೋಪದಿಂದ. ನೆಕ್ಸ್ಟ್ ಏನಾಗುತ್ತೆ, ಆತರ ಹಿಡಿದ ತಕ್ಷಣ ಪ್ಲೀಸ್ ಡೋಂಟ್ ಈಟ್ ಮೀ ಬೆಗ್ಡ್ ದ ಮೌಸ್. ಸಿಂಹಣ್ಣ ಸಿಂಹಣ್ಣ ದಯವಿಟ್ಟು ನನ್ನನ್ನ ತಿನ್ಬೇಡ ಕಣಣ್ಣ ಅಂತ ಇಲಿ ಸಿಂಹವನ್ನ ಬೇಡಿಕೊಂಡಿತು. ಯಾಕಂದ್ರೆ ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು. ಪ್ಲೀಸ್ ಡೋಂಟ್ ಈಟ್ ಮೀ ಅಂದ್ರೆ ದಯವಿಟ್ಟು ನನ್ನನ್ನ ತಿನ್ಬೇಡ. ನಾನು ಜಸ್ಟ್ ವರ್ಬ್ ಅನ್ನ ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಡೋಂಟ್ ಹರ್ಟ್ ಮೀ, ದಯವಿಟ್ಟು ನನ್ನನ್ನ ನೋಯಿಸ್ಬೇಡ, ಹರ್ಟ್ ಮಾಡಬೇಡ ನನಗೆ. ಪ್ಲೀಸ್ ಡೋಂಟ್ ಕಿಲ್ ಮೀ, ದಯವಿಟ್ಟು ನನ್ನನ್ನ ಕೊಲ್ಲಬೇಡ, ಮರ್ಡರ್ ಮಾಡಬೇಡ ಅಂತ ಇಲ್ಲಿ ಏನ್ ಮಾಡುತ್ತೆ, ಬೆಗ್ಡ್ ಅಂತ ಇದೆ. ಇದ್ರ ಬೆಗ್ ಪ್ರೆಸೆಂಟ್, ಬೆಗ್ಡ್ ಅನ್ನುವುದು ಪಾಸ್ಟ್. ಇದರ ಅರ್ಥ ಬೇಡ್ಕೊಳ್ಳೋದು, ರಿಕ್ವೆಸ್ಟ್ ಮಾಡೋದು. ಇನ್ನೂ ಒಂದು ಅರ್ಥ ಇದೆ, ಅದೇನು, ಭಿಕ್ಷೆಯನ್ನ ಬೇಡೋದು ಅಲ್ವಾ. ಯಾರು ಭಿಕ್ಷೆ ಬೇಡ್ತಾರೋ ಅವನನ್ನ ಇಂಗ್ಲಿಷ್ ನಲ್ಲಿ ಬೆಗ್ಗರ್ ಅಂತ ಕರೀತಾರೆ, ಭಿಕ್ಷುಕ. ಇಲ್ಲಿ ಈ ತರ ಕೇಳ್ಕೊಂಡಾಗ ದ ಮೌಸ್ ಸೇಡ್, ಆ ತರ ಕೇಳ್ಬಿಟ್ಟು ಇಲ್ಲಿ ಮತ್ತೆ ಮುಂದುವರಿಯುತ್ತೆ, ಸಿಂಹಣ್ಣ ಸಿಂಹಣ್ಣ ಇಫ್ ಯು ಲೆಟ್ ಮೀ ಗೋ ಐ ವಿಲ್ ಹೆಲ್ಪ್ ಯು ಒನ್ ಡೇ. ಇಲ್ಲಿ ಹೇಳುತ್ತೆ, ನೀನು ನನ್ನನ್ನ ಬಿಟ್ರೆ ನಾನು ಒಂದು ದಿನ ನಿನಗೆ ಸಹಾಯವನ್ನ ಮಾಡ್ತೇನೆ. ಪುಟ್ಟ ಇಲಿ ದೊಡ್ಡ ಸಿಂಹಕ್ಕೆ ಹೇಳ್ತಾ ಇರೋದು. ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ ಸ್ನೇಹಿತರೆ, ಇಫ್ ಯು ಲೆಟ್ ಮೀ ಗೋ ಅಂದ್ರೆ ನೀನು ನನ್ನನ್ನ ಹೋಗಲು ಬಿಟ್ಟರೆ. ಸ್ನೇಹಿತರೆ, ಇಲ್ಲಿ ಇಫ್ ಅನ್ನೋ ಪದ ಏನಿದ್ರೆ ಇದರ ಅರ್ಥ ಕನ್ನಡದಲ್ಲಿ ಏನಾಗುತ್ತೆ, ರೇ, ಬಿಟ್ಟರೆ. ಲೆಟ್ ಅಂತಂದ್ರೆ ಬಿಡೋದು ಸ್ನೇಹಿತರೆ. ಯಾರಿಗಾದ್ರೂ ಹೋಗೋದಕ್ಕೆ ಅನುಮತಿಯನ್ನ ಕೊಡೋದು, ಇಂಥ ಕೆಲಸವನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು. ಸೊ ಇಲ್ಲಿ ಇಲಿ ಏನ್ ಮಾಡ್ತಾ ಇದೆ, ನೀನು ನನ್ನನ್ನ ಗೋ, ಹೋಗೋದಕ್ಕೆ ಅನುಮತಿಯನ್ನ ಕೊಟ್ರೆ, ಬಿಟ್ಬಿಟ್ರೆ ರೇ. ಅದೇ ರೀತಿ ವಾಕ್ಯಗಳನ್ನ ನೋಡಿ, ಇಫ್ ಯು ಲೆಟ್ ಮೀ ಕಮ್, ನೀನು ನನ್ನನ್ನ ಬರಲು ಬಿಟ್ಟರೆ. ಇಫ್ ಯು ಲೆಟ್ ಮೀ ಸ್ಲೀಪ್, ನೀನು ನನ್ನನ್ನ ಮಲಗಲು ಬಿಟ್ಟರೆ. ಇನ್ನೊಂದು ರೀತಿಯ ವಾಕ್ಯ ಸ್ನೇಹಿತರೆ, ಐ ವಿಲ್ ಹೆಲ್ಪ್ ಯು ಒನ್ ಡೇ ಅಂತ ಹೇಳುತ್ತೆ. ಅಂದ್ರೆ ನಾನ್ ನಿನಗೆ ಮುಂದಕ್ಕೆ ಭವಿಷ್ಯದಲ್ಲಿ ಸಹಾಯವನ್ನ ಮಾಡುತ್ತೇನೆ. ಸ್ನೇಹಿತರೆ, ಈ ವಿಲ್ ಅನ್ನುವ ಹೆಲ್ಪಿಂಗ್ ವರ್ಬ್ ಏನಿದೆ ಇದು ಫ್ಯೂಚರ್ ಸಿಂಪಲ್ ಟೆನ್ಸ್. ಭವಿಷ್ಯದಲ್ಲಿ ಇಂಥ ಒಂದು ಕೆಲಸವನ್ನ ನಾನು ಮಾಡುತ್ತೇನೆ ಎನ್ನುವಂತ ಅರ್ಥವನ್ನ ಈ ಹೆಲ್ಪಿಂಗ್ ವರ್ಬ್ ಕೊಡುತ್ತೆ. ಅದೇ ರೀತಿಯ ವಾಕ್ಯಗಳು, ಐ ವಿಲ್ ಗೈಡ್ ಯು, ನಾನು ನಿನಗೆ ಮಾರ್ಗದರ್ಶನ ಮಾಡುತ್ತೇನೆ. ಐ ವಿಲ್ ಸೇವ್ ಯು, ನಾನು ನಿನ್ನನ್ನ ರಕ್ಷಿಸುತ್ತೇನೆ, ಕಾಪಾಡುತ್ತೇನೆ ಅನ್ನುವಂತ ಅರ್ಥ ಬರುತ್ತೆ. ಪುಟ್ಟದಾದ ಇಲಿ ಈ ರೀತಿ ಹೇಳಿದಾಗ, ನೀನು ನನ್ನ ಬಿಟ್ರೆ ಮುಂದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಸಿಂಹಣ್ಣ ಅಂದಾಗ ಸಿಂಹಕ್ಕೆ ಸ್ನೇಹಿತರೆ ನಗು ಬರುತ್ತೆ. ದ ಲಯನ್ ಲಾಫ್ಟ್ ಬಟ್ ಲೆಟ್ ಹಿಮ್ ಗೋ. ಸಿಂಹ ನಕ್ಕುತ್ತೆ, ಆದ್ರೆ ಅದನ್ನ ಇಲಿಯನ್ನ ಬಿಟ್ಟು ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ಸಿಂಹ ಏನ್ ಮಾಡುತ್ತು, ಇಲಿಯನ್ನ ಲಯನ್ ಲೆಟ್ ಹಿಮ್ ಗೋ ಅಂದ್ರೆ ಅದನ್ನ ಬಿಡ್ತು, ಹೋಗೋದಕ್ಕೆ ಬಿಡ್ತು. ಸ್ನೇಹಿತರೆ, ರಿಪೀಟ್ ಮತ್ತೊಮ್ಮೆ ಹೇಳ್ತೀನಿ, ಹಿಮ್ ಅನ್ನುವಂತ ಪದವನ್ನ ದಯವಿಟ್ಟು ಜಸ್ಟ್ ಅವನಿಗೆ, ಅವನನ್ನು ಅನ್ನುವಂತ ಅರ್ಥದಲ್ಲಿ ತಿಳ್ಕೊಬೇಡಿ. ಇದು ಅದನ್ನು ಅನ್ನುವ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ಅದನ್ನ ಬಿಡ್ತು, ಲೆಟ್ ಹಿಮ್ ಗೋ. ಐ ಲೆಟ್ ಹಿಮ್ ಗೋ ಅದೇ ರೀತಿಯ ವಾಕ್ಯ. ಅಂದ್ರೆ ನಾನು ಅವನನ್ನ ಹೋಗಲು ಬಿಟ್ಟೆ. ನನ್ನ ಫ್ರೆಂಡ್ ತಪ್ಪು ಮಾಡಿದ್ದ, ಆದ್ರೂ ಕೂಡ ನಾನು ಅವನನ್ನ ಹೋಗೋದಕ್ಕೆ ಬಿಟ್ಬಿಟ್ಟೆ ಸುಮ್ಮನೆ. ಶಿ ಲೆಟ್ ಹಿಮ್ ಗೋ, ಅವಳು ಅವನನ್ನ ಹೋಗಲು ಬಿಟ್ಟಳು. ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ. ದ ಪೊಲೀಸ್ ಲೆಟ್ ಹಿಮ್ ಎಸ್ಕೇಪ್, ಪೊಲೀಸ್ ಅವನನ್ನ ಪರಾರಿಯಾಗಲು, ಎಸ್ಕೇಪ್ ಆಗಲು ಬಿಟ್ರು. ಸ್ನೇಹಿತರೆ, ಇಲ್ಲಿ ಶಬ್ದಕೋಶ ನೆನ್ಪಿಡಿ. ಸ್ಮೈಲ್ ಅಂತಂದ್ರೆ ಸ್ನೇಹಿತರೆ ಸೌಂಡ್ ಇಲ್ದೆ ಒಂದು ಮುಗುಳ್ನಗೆಯನ್ನ ಕೊಡುವಂಥದ್ದು. ಲಾಫ್ ಅಂದ್ರೆ ಪ್ರೆಸೆಂಟ್, ಲಾಫ್ಟ್ ಅಂದ್ರೆ ಪಾಸ್ಟ್. ಜೋರಾಗಿ ಶಬ್ದ ಮಾಡ್ಕೊಂಡು ಅಂತ ನಗೋದೇನಿದೆ ಇದಕ್ಕೆ ಲಾಫ್ ಅಂತ ಕರಿತೀವಿ. ಮತ್ತೆ ಸಿಂಹ ಮಾಡ್ತಕ್ಕಂತ ಗರ್ಜನೆಗೆ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ರೋರ್ ಅಂತ ಕರಿತೀವಿ. ಏನು, ರೋರ್. ಲೇಟರ್ ದ ಲಯನ್ ವಾಸ್ ಕಾಟ್ ಇನ್ ಎ hunter's net.
ನಂತರ ಸ್ವಲ್ಪ ದಿನಗಳಾದ್ಮೇಲೆ ಸಿಂಹ ಸ್ನೇಹಿತರೆ ಒಬ್ಬ ಬೇಟೆಗಾರನ ಬಲೆಯಲ್ಲಿ ಲಬಕ್ಕಂತ ಸಿಕ್ಕಿ ಬಿದ್ದಿತು. ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ ಸ್ನೇಹಿತರೆ, ದ ಲಯನ್ ವಾಸ್ ಕಾಟ್ ಅಂದ್ರೆ ಸಿಂಹ ಸಿಕ್ಕಾಕಂತು, ಸಿಕ್ಕಿಕೊಂಡಿತು. ಅದೇ ರೀತಿಯ ವಾಕ್ಯ ನೋಡಿ, ದ ಥೀಫ್ ವಾಸ್ ಕಾಟ್. ಥೀಫ್ ಅಂದ್ರೆ ಕಳ್ಳ, ಕಳ್ಳ ಸಿಕ್ಕಿಕೊಂಡ, ಕಳ್ಳ ಸಿಕ್ಕಿ ಬಿದ್ದ. ದ ಟ್ರೇಟರ್ ವಾಸ್ ಕಾಟ್. ಟ್ರೇಟರ್ ಅಂದ್ರೆ ಸ್ನೇಹಿತರೆ ದೇಶದ್ರೋಹಿ, ದೇಶದ್ರೋಹಿ ಪೊಲೀಸ್ಗೆ ಸಿಕ್ಕಿ ಬಿದ್ದ. ದ ಟ್ರೇಟರ್ ವಾಸ್ ಕಾಟ್. ಇಲ್ಲಿ ಶಬ್ದಕೋಶ ಸ್ನೇಹಿತರೆ ಲೇಟರ್ ಅಂತಂದ್ರೆ ನಂತರ, ಸ್ವಲ್ಪ ದಿನಗಳ ನಂತರ. ಹಂಟರ್ ಅಂತ ಒಂದು ಪದವನ್ನ ನೀವು ಕೇಳಿದ್ರೆ, ಹಂಟರ್ ಅಂತಂದ್ರೆ ಸ್ನೇಹಿತರೆ ಬೇಟೆಗಾರ, ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂತಹ ವ್ಯಕ್ತಿ. ಕಥೆಯಲ್ಲಿ ಸ್ನೇಹಿತರೆ ಅಂಟರ್ಸ್ ಅಂತ ಇತ್ತಲ್ವಾ, ಅಂಟರ್ ಆದ್ಮೇಲೆ ಅಫಾಸ್ಟ್ರಫಿ ಎಸ್. ಇದರ ಅರ್ಥ ಸ್ನೇಹಿತರೆ ಬೇಟೆಗಾರನ. ಸೊ ಈ ನಾನು ಅಂತ ಅರ್ಥ ಎಲ್ಲಿಂದ ಬಂತು ಅಂತಂದ್ರೆ ಅಫಾಸ್ಟ್ರಫಿ ಎಸ್. ಬೇಟೆಗಾರನ ಬಲೆಯಲ್ಲಿ ಸಿಂಹ ಏನಾಯ್ತು, ಸಿಕ್ಕಿ ಬೀಳ್ತು. ಸಿಕ್ಕಿ ಹಾಕಿಕೊಂಡಂತ ಈ ಸಿಂಹ ಜೋರಾಗಿ ಗರ್ಜನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೋರ್. ದ ಮೌಸ್ ಹರ್ಡ್ ಹೀಸ್ ರೋರ್ಸ್ ಅಂಡ್ ರಶ್ ಟು ಹೆಲ್ಪ್. ಇಲ್ಲಿ ಸಿಂಹದ ಗರ್ಜನೆಯನ್ನ ಕೇಳಿ ಸಹಾಯ ಮಾಡೋದಕ್ಕೆ ಗುಡುಗುಡು ಗುಡುಗುಡು ಅಂತ ಓಡ್ ಬರುತ್ತೆ ಸ್ನೇಹಿತರೆ. ಈ ತರ ತಗಲಾಕೊಂಡಂತ ಸಿಂಹ ಜೋರಾಗಿ ಕಿರ್ಚೋದು ಇಲಿಯ ಕಿವಿಗೆ ಬೀಳುತ್ತೆ. ಇಲಿ, ಓಹೋ ನನ್ನ ಸ್ನೇಹಿತ ತಗಲಾಕೊಂಡಿದ್ದಾನೆ, ಹೆಲ್ಪ್ ಮಾಡ್ಬೇಕು ಅಂತ ಓಡಿ ಬರುತ್ತೆ. ಯಾಕಂದ್ರೆ ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ ದ ಮೌಸ್ ರಶ್ಡ್ ಟು ಹೆಲ್ಪ್ ಅಂತ ಇದೆ. ಅಂದ್ರೆ ಇಲ್ಲಿ ಸಹಾಯ ಮಾಡಲು ಓಡಿ ಬಂತು. ಸ್ನೇಹಿತರೆ ಈ ರಶ್ ಪದ ಬಹಳ ಇಂಪಾರ್ಟೆಂಟ್. ಇದರ ಅರ್ಥ ಆತುರದಿಂದ, ಗಡಿಬಿಡಿಯಿಂದ ಓಡಿ ಬರೋದು. ಏನನ್ನಾದ್ರೂ ಫ್ರೀ ಆಗಿ ಕೊಡ್ತಾ ಇದಾರೆ ಅಂದ್ರೆ ಸಾಕು, ಜನ ಏನ್ ಮಾಡ್ತಾರೆ, ರಶ್, ಗುಡು 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 ಅಂತ ಓಡ್ತಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ರಶ್ ಅಂತ ಸ್ನೇಹಿತರೆ. ಅದೇ ರೀತಿಯ ವಾಕ್ಯಗಳು, ಐ ರಶ್ಡ್ ಟು ಹೆಲ್ಪ್. ನಾನು ಸಹಾಯ ಮಾಡಲು ಓಡಿ ಬಂದೆ. ನನ್ನ ಫ್ರೆಂಡ್ ಒಬ್ಬ ತಗಲಾಕೊಂಡಿದ್ದ ಪೊಲೀಸ್ ಕೈಗೆ, ಅವನಿಗೆ ನಾನು ಹೆಲ್ಪ್ ಮಾಡೋದಕ್ಕಿಂತ ಓಡ್ ಬಂದ. ಐ ರಶ್ಡ್ ಟು ಹೆಲ್ಪ್. ನಾನು ಪೊಲೀಸ್ ಕೈಗೆ ತಗಲಾಕೊಂಡಿದ್ದಾಗ ಅಮ್ಮ ಗುಡುಗುಡು ಅಂತ ಓಡ್ ಬಂದ್ಲು ಸಹಾಯ ಮಾಡೋದಕ್ಕೆ. ಮಾಮ್ ರಶ್ಡ್ ಟು ಹೆಲ್ಪ್. ಅಮ್ಮ ಸಹಾಯ ಮಾಡಲು ಓಡಿ ಬಂದಳು. ದ ಮೌಸ್ ಚೀವ್ಡ್ ದ ರೋಪ್ಸ್ ಅಂಡ್ ಸೆಟ್ ದ ಲಯನ್ ಫ್ರೀ. ಇಲಿ ಸ್ನೇಹಿತರೆ ಹಗ್ಗಗಳನ್ನ ಕಡಿದು ಸಿಂಹವನ್ನ ಬಿಡುಗಡೆ ಮಾಡಿತು. ನೋಡಿ, ಬಿಡುಗಡೆ ಮಾಡ್ತಿದೆ. ಇಲ್ಲಿ ನೀವು ಕಲಿಬೇಕಾದಂತ ವಾಕ್ಯ, ದ ಮೌಸ್ ಚೀವ್ಡ್ ದ ರೋಪ್ಸ್. ಇಲ್ಲಿ ಹಗ್ಗವನ್ನ ಅಗಿಯಿತು. ಸ್ನೇಹಿತರೆ ಚೀವ್ ಅಂದ್ರೆ ಕನ್ನಡದಲ್ಲಿ ಅರ್ಥ ಅಗಿಯೋದು, ಕಡಿಯೋದು ಅಂತ ಅರ್ಥ. ಈಗ ಚ್ಯೂನ್ ಗಮ್ ಅಂತ ಕೇಳಿರ್ತೀರ. ಅಂದ್ರೆ ಆ ಗಮ್ ಏನಿದೆ ಸ್ನೇಹಿತರೆ, ಅದನ್ನ ಹಲ್ಲಲ್ಲಿ ಕಚ್ಕ ಪಚ್ಕ ಅಂತ ಅಗಿಯೋದಕ್ಕೆ ಇರತಕ್ಕಂತ ಒಂದು ಗಮ್ಮು, ಚ್ಯೂಯಿಂಗ್ ಗಮ್. ಸೊ ಚ್ಯೂ ಪದದ ಅರ್ಥ ಕಚ್ಕ ಪಚ್ಕ ಅಂತ ಅಗಿಯೋದು. ಅದೇ ರೀತಿ ವಾಕ್ಯಗಳು ನೋಡಿ, ದ ಕೌ ಚ್ಯೂಡ್ ದ ಗ್ರಾಸ್. ಹಸು ಹುಲ್ಲನ್ನ ಅಗಿಯಿತು. ದ ಆರ್ಸ್ ಕುದುರೆ ಚ್ಯೂಡ್ ದ ಹೇ. ಕುದುರೆ ಒಣ ಹುಲ್ಲನ್ನ ಅಗಿಯಿತು. ಸೊ ಸ್ನೇಹಿತರೆ ಹೇ ಅಂತಂದ್ರೆ ಒಣ ಹುಲ್ಲು, ಒಣಗೋಗಿರುತ್ತಲ್ಲ ಆ ಹುಲ್ಲಿಗೆ ಇಂಗ್ಲಿಷ್ ನಲ್ಲಿ ಹೇ ಅಂತ ಕರೀತಾರೆ. ಹಸಿ ಹುಲ್ಲಿಗೆ ಸ್ನೇಹಿತರೆ ಗ್ರಾಸ್ ಅಂತ ಕರೀತಾರೆ. ಮುಂದಿನ ವಾಕ್ಯ, ದ ಮೌಸ್ ಸೆಟ್ ದ ಲಯನ್ ಫ್ರೀ. ಅಂದ್ರೆ ಇಲಿ ಸಿಂಹವನ್ನ ಬಿಡುಗಡೆ ಮಾಡಿತು, ಅದಕ್ಕೆ ಸ್ವಾತಂತ್ರ್ಯವನ್ನ ದಕ್ಕಿಸಿ ಕೊಟ್ಟಿತು. ಸೆಟ್ ದ ಲಯನ್ ಫ್ರೀ. ಸ್ನೇಹಿತರೆ ಈ ಸೆಟ್ ಅನ್ನೋ ಪದ ಏನಿದೆ, ಇದು ಪ್ರೆಸೆಂಟ್ ಅಲ್ಲೂ ಹಂಗೆ ಇರುತ್ತೆ, ಪಾಸ್ಟ್ ಅಲ್ಲೂ ಕೂಡ ಹಾಗೆ ಇರುತ್ತೆ. ಅದೇ ರೀತಿ ವಾಕ್ಯ ನೋಡಿ, ದ ಅಂಟರ್ ಸೆಟ್ ದ ಲಯನ್ ಫ್ರೀ. ಬೇಟೆಗಾರ ಸಿಂಹವನ್ನ ಬಿಡುಗಡೆ ಮಾಡ್ದ. ಮುಂದಿನ ವಾಕ್ಯ, ದ ಪೊಲೀಸ್ ಸೆಟ್ ದ ಅಫೆಂಡರ್ ಫ್ರೀ. ಅಫೆಂಡರ್ ಅಂದ್ರೆ ಸ್ನೇಹಿತರೆ ಅಪರಾಧಿ. ಅಫೆಂಡ್ ಅಂತಂದ್ರೆ ಅಪರಾಧವನ್ನ ಮಾಡು, ಯಾರು ಅಫೆಂಡ್ ಮಾಡ್ತಾನೋ ಅವನಿಗೆ ಅಫೆಂಡರ್ ಅಂತ ಕರಿತೀವಿ. ಸೊ ಪೊಲೀಸ್ ಸೆಟ್ ದ ಅಫೆಂಡರ್ ಫ್ರೀ ಅಂತಂದ್ರೆ ಪೊಲೀಸ್ ಅಪರಾಧಿಯನ್ನ ಬಿಡುಗಡೆ ಮಾಡಿದ್ರು. ದ ಲಯನ್ ಥ್ಯಾಂಕ್ಡ್ ದ ಮೌಸ್. ನೋಡಿ ಥ್ಯಾಂಕ್ ಯು ಹೇಳ್ತಾ ಇದೆ. ಅಂಡ್ ಸೇಡ್, ಈವನ್ ದ ಸ್ಮಾಲೆಸ್ಟ್ ಫ್ರೆಂಡ್ ಕ್ಯಾನ್ ಹೆಲ್ಪ್ ಇನ್ ದ ಬಿಗ್ಗೆಸ್ಟ್ ವೇ. ಸಿಂಹ ಸ್ನೇಹಿತರೆ ಇಲ್ಲಿಗೆ ಧನ್ಯವಾದವನ್ನ ಹೇಳಿ
ಅಂತಮ್ಮ ಅತ್ಯಂತ ಚಿಕ್ಕ ಸ್ನೇಹಿತನು ಕೂಡ ಅತಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಬಲ್ಲನು ಎಂಬುದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆಕಲ್ಲ ಅಂತ ಇಲ್ಲಿನ ತಪ್ಕೊಂಡು ಥ್ಯಾಂಕ್ ಯು ಹೇಳುತ್ತೆ ಯಾರು ಸಿಂಹ. ಸ್ನೇಹಿತರೆ ಇಲ್ಲಿ ನೀವು ಕಲಿಬೇಕಾದದ್ದು ದ ಲಯನ್ ಥ್ಯಾಂಕ್ಡ್ ದ ಮೌಸ್ ಅಂತ ಇದೆ. ಅಂದ್ರೆ ಸಿಂಹ ಇಲ್ಲಿಗೆ ಧನ್ಯವಾದವನ್ನ ಹೇಳಿತು. ಥ್ಯಾಂಕ್ ಅನ್ನೋದು ಪ್ರೆಸೆಂಟ್ ಸ್ನೇಹಿತರೆ, ಥ್ಯಾಂಕ್ಡ್ ಅಂತಂದ್ರೆ ಪಾಸ್ಟ್ ಭೂತಕಾಲ. ಅದೇ ರೀತಿ ವಾಕ್ಯಗಳ ನೋಡಿ, ದ ಸ್ಟೂಡೆಂಟ್ಸ್ ಥ್ಯಾಂಕ್ಡ್ ದ ಟೀಚರ್. ವಿದ್ಯಾರ್ಥಿಗಳು ಶಿಕ್ಷಕನಿಗೆ ಧನ್ಯವಾದವನ್ನ ಹೇಳಿದ್ರು. ದ ಪೀಪಲ್ ಥ್ಯಾಂಕ್ಡ್ ದ ಸಿಎಂ. ಜನ ಮುಖ್ಯಮಂತ್ರಿಗೆ ಧನ್ಯವಾದವನ್ನ ಹೇಳಿದ್ರು. ಸ್ನೇಹಿತರೆ ವಾಕ್ಯದಲ್ಲಿ ಎರಡು ಪದಗಳನ್ನು ಅಬ್ಸರ್ವ್ ಮಾಡಿ, ಸ್ಮಾಲೆಸ್ಟ್, ಬಿಗ್ಗೆಸ್ಟ್. ಇದರ ಅರ್ಥ ಏನು ಅಂತಂದ್ರೆ ಸ್ನೇಹಿತರೆ, ಸ್ಮಾಲ್ ಅಂದ್ರೆ ಚಿಕ್ಕದು ಅಲ್ವಾ, ಬಟ್ ಪಕ್ಕದಲ್ಲಿ ನೀವು ಈ ತರ ಇ ಎಸ್ ಟಿ ಅನ್ನ ಹಾಕಿದ್ರೆ ಅತಿ ಚಿಕ್ಕ, ಅತ್ಯಂತ ಚಿಕ್ಕ ಅನ್ನುವಂತ ಅರ್ಥ ಕೊಡುತ್ತೆ. ಬಿಗ್ ಅಂದ್ರೆ ದೊಡ್ಡದು, ಬಿಗ್ಗೆಸ್ಟ್ ಅಂತಂದ್ರೆ ಅತ್ಯಂತ ದೊಡ್ಡದು ಅನ್ನುವಂತ ಅರ್ಥವನ್ನ ಅದು ನೀಡುತ್ತೆ. ಸ್ನೇಹಿತರೆ ಕಥೆಯ ನೀತಿ ಪಾಠ ಇಲಿ ಮತ್ತೆ ಸಿಂಹ ನಮಗೆ ಹೇಳ್ತಾ ಇರ್ತಕ್ಕಂಥ ನೀತಿ ಪಾಠ ಏನು ಅಂತಂದ್ರೆ, ಕರ್ಮ ಆಲ್ವೇಸ್ ರಿಟರ್ನ್ಸ್. ಸ್ನೇಹಿತರೆ ಇಂದು ನಾವು ಮಾಡ್ತಕ್ಕಂಥ ಒಳ್ಳೆ ಕರ್ಮ ಒಂದಲ್ಲ ಒಂದು ದಿನ ಒಳ್ಳೆ ರೀತಿಯಲ್ಲಿ ಅದು ವಾಪಸ್ ಬರುತ್ತೆ. ಇವತ್ತು ನಾವೇನಾದ್ರೂ ಕೆಟ್ಟ ಕರ್ಮವನ್ನ ಮಾಡಿದ್ರೆ ಅದು ಕೂಡ ಸ್ನೇಹಿತರೆ ಕೆಡದಾಗೆ ವಾಪಸ್ ಬರುತ್ತೆ ಅನ್ನುವುದು ಈ ಕಥೆಯ ನೀತಿ ಪಾಠ. ಸೊ ಒಳ್ಳೆದನ್ನ ಮಾಡಿ ಒಳ್ಳೆದು ನಿಮಗೆ ವಾಪಸ್ಸು ಬರಲಿ ಸ್ನೇಹಿತರೆ. ಸ್ನೇಹಿತರೆ ಇಂದಿನ ಪ್ರಶ್ನೆ ಈ ಕಥೆಯನ್ನ ಆಧರಿಸಿ ಆಕ್ಚುಲಿ ಇದು ಹೊಂದಿಸಿ ಬರೆಯಿರಿ ಟೈಪ್ ಅಲ್ಲಿ ಕೇಳ್ತಾ ಇದೀನಿ. 3 ಪದಗಳು ಕೊಟ್ಟಿದ್ದೀನಿ, ರೋರ್, ಹಂಟರ್, ಚ್ಯೂ. ಈ ಪದಗಳ ಸರಿಯಾದ ಅರ್ಥ ಏನು ಅನ್ನೋದನ್ನ ಮ್ಯಾಚ್ ಮಾಡಿ ಹೊಂದಿಸಿ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಕಾಮೆಂಟ್ಗಳೇ ನನಗೆ ಇನ್ಸ್ಪಿರೇಷನ್. ಖಂಡಿತ ಪ್ರತಿ ಕಾಮೆಂಟಿಗೆ ನಾನು ಉತ್ತರಿಸ್ತೇನೆ, ರಿಪ್ಲೈ ಮಾಡ್ತೇನೆ. ನಿಮ್ಗೇನಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕಿದ್ರೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಬೇಕು ಅಂತಿದ್ರೆ ಸ್ನೇಹಿತರೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಹಾಯ್ ಸರ್ ಅಂತ ಒಂದು ಮೆಸೇಜ್ ಅನ್ನ ಹಾಕಿ ನಾನು ನಿಮ್ಗೆ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸ್ತೇನೆ. ಸ್ನೇಹಿತರೆ ನೆಕ್ಸ್ಟ್ ಸ್ಟೋರಿ ಪುಣ್ಯಕೋಟಿಯ ಕಥೆ ಆಗಿರುತ್ತೆ. ಸ್ನೇಹಿತರೊಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಪುಣ್ಯಕೋಟಿ ಕಥೆಯನ್ನ ಮಾಡಿ ಅಂತ ಕೇಳಿದ್ರು. ಖಂಡಿತ 20ನೇ ಕಥೆ ಸ್ನೇಹಿತರೆ ಪುಣ್ಯಕೋಟಿ ಹಸುವಿನ ಕಥೆ ಆಗಿರುತ್ತೆ. ಆ ಕಥೆಯ ಮೂಲಕ ಮತ್ತೆ ನಾವು ನೀವು ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.